talking about listening to the heart. ಎಷ್ಟೊಂದು ಜನ 40 ವರ್ಷ 50 ವರ್ಷ 60 ವರ್ಷ ಆದಮೇಲೆ ಅವ್ರಿಗೆ ಅನಿಸುತ್ತೆ ಇದೆಲ್ಲ ನನ್ನ ಜೀವನ ಬೇಕಾಗಿದ್ದು ಅಂತ. ಯು ಆರ್ ಹ್ಯಾಪಿ, ಯು ಕ್ಯಾನ್ ಅಚೀವ್ ಮೋರ್. ಯಾವಾಗ ನಾವು ಜಾಸ್ತಿ ಅಚೀವ್ ಮಾಡ್ತೀವಿ? ಖುಷಿಯಾಗಿರ್ಬೇಕಾದ್ರೇನ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದಾಗನ? ಕರೆಕ್ಟ್, ಖುಷಿಯಾಗಿರ್ಬೇಕಾದ್ರೆ. ಲೈಫ್ ಶುಡ್ ರನ್ ಆನ್ ಎಮೋಷನ್ಸ್. ಅಲ್ಲಿ ಟಾಪ್ ಪೀಪಲ್ ಸ್ಟ್ಯಾಂಡ್ ಇನ್ ದ ಕ್ಯೂ, ನಿಂತಿರ್ತಾರೆ. ಫಾಲೋ ಯುವರ್ ಪ್ಯಾಷನ್, ಯು ಬಿಕಮ್ ಸೈಕಲಾಜಿಕಲಿ ಅಡಲ್ಟ್. ಏನಂಗಂದ್ರೆ ಸೈಕಲಾಜಿಕಲ್ ಅಡಲ್ಟ್ ಅಂತ ಹೇಳಿದ್ರೆ ಬಟ್ ಲಿಸನಿಂಗ್ ಟು ದ ಹಾರ್ಟ್. ಎಷ್ಟೊಂದು ಜನ 40 ವರ್ಷ 50 ವರ್ಷ 60 ವರ್ಷ ಆದಮೇಲೆ ಅವ್ರಿಗೆ ಅನಿಸುತ್ತೆ ಇದೆಲ್ಲ ನನ್ನ ಜೀವನ ಬೇಕಾಗಿದ್ದು ಅಂತ. ಹೌದಾ? ಯಾಕೆ ಹೇಳಿ? ಸಮ್ವೇರ್ ದಿ ಕಮ್ ಟು ನೋ ಇದ್ರಲ್ಲಿ ಮಜಾ ಇಲ್ಲ ನನಗೆ ಲೈಫಲ್ಲಿ. ಬರೀ ದುಡಿತಾ ಇದ್ದೀನಿ, ಇದೆಲ್ಲ ನನಗೆ ಬೇಕಾಯ್ತು. ಮೆಕ್ಯಾನಿಕಲ್ ಆಗಿಬಿಟ್ಟಿದೆ ಲೈಫ್ ನನಗೆ. ಸಡನ್ಲಿ ದೇ ಥಿಂಕ್ ಆಫ್ ಗೋಯಿಂಗ್ ಟು ದ ಅಟೆಂಡಿಂಗ್ ಸಮ್ ಮ್ಯೂಸಿಕಲ್ ಕ್ಲಾಸಸ್, ಟ್ರಕ್ಕಿಂಗ್, nature, roaming around the world, becoming more spiritual. Avaga dhyana, meditation, bhajan, satsangs. Yavaga? And then suddenly they will realize, no, idella yako mechanical agide ನನ್ನ ಲೈಫು. ಅಲ್ಲಿವ್ರಿಗೆ ಏನಾಗ್ಬಿಟ್ಟಿದ್ರು, they have been somewhere conditioned. ಏನನ್ಬಿಟ್ಟು? ಮೆಂಟಲ್ ಕಂಡೀಷನ್. ಹಿಂಗೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. asking, but when did that we listen to our heart? What heart says to all of you? Have you ever given little time to listen to your own self? Tumba kashta alva? Okay. Now, people have told me, Chetan Bhagat, he was sharing, he was in HDFC top level, and he decided to, walk his passion, writing, that to love marriage. And people thought, you gone mad or what? ಏನು ಹುಚ್ಚನ ನೀನು? ಸಿಂಗಾಪುರಲ್ಲಿ ಇಂಥ ದೊಡ್ಡ ಜಾಗದಲ್ಲಿ ಈ ಲೆವೆಲಲ್ಲಿ ಕೆಲಸ ಮಾಡ್ತಿರೋ CA ಆಗಿರೋ ನೀನು, ಅಂಡ್ ಈ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇರೋನು ಬಿಟ್ಬಿಟ್ಟು ಬರವಣಿಗೆ ಇಳಿತಾ ಇದ್ದೀನಿ ಅಂತ ಹೇಳಿದ್ರೆ ಮೂರ್ಖ ಅಲ್ವಾ, ದಡ್ಡ ಅಲ್ವಾ ನೀನು ಅಂತ ಕೇಳ್ತಾನೆ. ಸೊ ಹಿ ಲಿಸನ್ ಟು ಹಿಸ್ ಆರ್ಟ್. ಒಳಗಡೆಯಿಂದ ಕೇಳಿಸ್ಕೊಂಡ, ಹೇ ಐ ವಾಂಟ್ ಟು ಬಿ ಲೈಕ್ ದಿಸ್. ಯು ಆರ್ ಹ್ಯಾಪಿ, you can achieve more. Right? ಯಾವಾಗ ನಾವು ಜಾಸ್ತಿ ಅಚೀವ್ ಮಾಡ್ತೀವಿ? ಖುಷಿಯಾಗಿರ್ಬೇಕಾದ್ರೇನ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದಾಗನ? ಕರೆಕ್ಟ್, ಖುಷಿಯಾಗಿರ್ಬೇಕಾದ್ರೆ. ಬಟ್ ನಾವು ಖುಷಿಯಾಗಿರ್ಲಿಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಅಚೀವ್ಮೆಂಟ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ? ಅಚೀವ್ಮೆಂಟ್, ಹೌದಾ? ಅಚೀವ್ಮೆಂಟ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಸಮ್ವೇರ್ ಯು ಫೀಲ್ ಲೈಕ್ ಐ ವಾಂಟ್ ಟು ಟಾಕ್ ಟು ಮೈ ಫ್ರೆಂಡ್. ತುಂಬ ದಿನ ಆಯಿತು ಮಾತಾಡೋದು, ಫೋನ್ ತೆಗೆದು ಮಾತಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಅಯ್ಯೋ ಬಿಸಿ ಕೆಲಸ ಇದೆ. ಏನು ಮಾಡಬೇಕು ಇವಾಗ? ಇದು ಮುಗಿಸ್ಬೇಕು, ಇದು ಕಳಿಸ್ಬೇಕು, ಇದು ಮಾಡಬೇಕು, ಇದು ಅಚೀವ್ ಮಾಡಿ, ಮಕ್ಳು ಬಂದುಬಿಡ್ತಾರೆ, ಇವ್ರು ಬಂದುಬಿಡ್ತಾರೆ, ಅಲ್ಲಿ ಹೋಗ್ಬೇಕು. ಆ್ಯಂಡ್ ಸಮ್ ಡೇ ಮೂವ್ಸ್. ಒಂದು ಫಿಲಮ್ಗೆ ಹೋಗ್ಬೇಕು ಅನಿಸ್ತಾ ಇರುತ್ತಾ? ಅನಿಸುತ್ತಲ್ವಾ ಫಿಲಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು? 7 ದಿನ ಹಿಂಗೋಯ್ತಲ್ವಾ? ಲಾಸ್ಟ್ ಸಾಟರ್ಡೇ ಸ್ಟಾರ್ಟ್ ಮಾಡಿದ್ವಿ, ಮುಗಿದೋಯ್ತು. ಸಡನ್ಲಿ 1 ವೀಕ್ ಸಮ್ ಐ ಫೀಲ್ ಲೈಕ್ ನೆನ್ನೆ ಹೋಗಿ ಇವತ್ತು ಬೆಳಗ್ಗೆ ಬಂದಂಗಿದ್ದೀವಿ. See, if I don't recall all 7 days goes like 7 hours. Correct? Time passes. And he was wanted to go to movie, ಮಕ್ಕಳ ಎಕ್ಸಾಮ್ ಬಂತು, ಅದು ಬಂತು, ಶಾಪಿಂಗ್ ಬಂತು, ಬಂತು, ಅದು ಬಂತು, ಇದು ಬಂತು, ಮೂವಿ ಒಟ್ಟು ಹೋಯ್ತು. ಇನ್ನೊಂದು ಯಾವುದೋ ಟ್ರೈಲರ್ ನೋಡಿದ್ವಿ ಫಿಲಮ್ದು, ಅದನ್ನ ನೋಡ್ಬೇಕು ಅನ್ಕೊಂಡ್ವಿ. ಅವಾಗ ಇದು ನೋಡೇ ನೋಡ್ತೀನಿ, ಆ ಫಿಲಮು ಹೊಟ್ಟೋಯ್ತು. ಕರೆಕ್ಟ್. ಯು ಹ್ಯಾವ್ ಸಮ್ ಫೇವ್ರೇಟ್, ತಿನ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಜಸ್ಟ್ ಈಟ್ ದಟ್ ಫೇವ್ರೇಟ್ ಡಿಶ್ ಮಾಡಬೇಕು ಅಂತ. ಮಮ್ಮಿ ನನಗೆ ಇದು ಬೇಕು, ಪಾಪ ಮಗು ಇದು ಕೇಳ್ತಾ ಇದ್ರು. ಇನ್ನೊಬ್ರು ಅಂದ್ರೆ ಇದು ಮಾಡಬೇಕು. somehow we postpone our small happiness. Life should run on emotions. Emotional. ಮನಸ್ಸು ಬಂತು, ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಏನೋ ಒಂದು TV ನೋಡ್ತಾ ಇದ್ದೆ, ತಪ್ಪು, ಬಟ್ ಆದ್ರೂ ಎಲ್ಲ ಒಂದು ಕಡೆ ಒಂದು ಅರ್ಧ ಗಂಟೆ ಮಾಡೋ ರಿಲ್ಯಾಕ್ಸ್, ಯಾರು ಮೂಡ್ ಕರ್ರೆ ವಾಚ್. ಯು ಫೀಲ್ ಲೈಕ್ ಗೋಯಿಂಗ್ ಸಮ್ವೇರ್, go here, otherwise you don't know when what will happen. Life is now and here. Life is not when you have that 40-60 bungalow ತಗೊಂಡು ಕಟ್ಟಿ ಅಲ್ಲೊಂದು ಯಾವ ಥಿಯೇಟ್ರು, ಡಾಲ್ಫಿ ಹೋಮ್ಸ್ ಥಿಯೇಟ್ರ್ ಕಟ್ಟಿ ಎಲ್ಲ ಆದಮೇಲೆ ಅಲ್ಲಿ ಕೂತ್ಕೊಂಡು ಒಂದ್ಸತಿ ಗ್ರೀನ್ ಟೀ ಕುಡಿತೀನಿ, ಅಲ್ಲೊಂದು ಒಳ್ಳೆ ಸಿನಿಮಾ ಹಾಕ್ಬಿಟ್ಟು ನೋಡ್ತೀನಿ. ನೋ, ಅಲ್ಲಲ್ಲ ಲೈಫು.
ಎಲ್ಲಿರ್ತೀಯೋ ಅಲ್ಲಿ ಎಂಜಾಯ್ ಮಾಡಿ, ಯಾರ್ದಾದ್ರೆ ಅಷ್ಟು ಏನು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಅಲ್ಲೂ ಸಿನಿಮಾ ಶಾರುಖ್ ಖಾನ್ ಡ್ಯಾನ್ಸು, CD VCD ಎಲ್ಲ ಹಾಕ್ಕೊಂಡು ಮನೆಯಲ್ಲೆಲ್ಲ TV ನಲ್ಲಿ ಬರೋದು ನೋಡಿದ್ರು ಶಾರುಖ್ ಖಾನ್ ಡ್ಯಾನ್ಸ್. ಕರೆಕ್ಟ್? Life is right now. If you enjoyed the life, if anybody can say, everything I have enjoyed my life, means you really lived your life. Listen to the heart. And many times we listen to our mind, logical mind, comfort mind, and it's always this conditioned mind we listen. Very rarely we listen to our heart. We don't sit and ask, what is that I want in my life? This is what I want. Is I'm enjoying? How many of you really happy with your business? Honestly, अंदर से बोलो, हाँ से बोलो. No Satya, somewhere I feel, ಯಾಕೆ ಭಯ ತುಂಬ ಜಾಸ್ತಿ, ಹಿಂಗೆ ಆಗ್ಬಿಟ್ರೆ. Create a system the way you want to do the business. Many people are frustrated in different world, IT world or business world. ಇಲ್ಲಿಂದ ಇಲ್ಲಿವರೆಗೂ ಕೆಲಸ ಮಾಡ್ತೀನಿ, ಹಿಂಗೆ ಆಗ್ತಾ ಇಲ್ಲ, ಈಗ ಆಗ್ತಾ ಇಲ್ಲ. Listen to your heart. Your heart is not there. That's why you have a problem. ಅಲ್ಲಿ top people stand in the queue, ನಿಂತಿರ್ತಾರೆ. Follow your passion. You become a day, over a period of time, you will become one legend. Somewhere they have got good things in life. Knack of preparing idli, vada, sambar in that way. They continue to long enough. They are holding it. ಅವ್ರು ಅದನ್ನು ಮಾಡೋಕ್ಕೂ ಹೋಗಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಅದನ್ನು ಬೇರೆ ವರ್ಷನಲ್ಲಿ ಮಾಡಿದ್ದಾರೆ, ಬೇರೆ ವರ್ಷನಲ್ಲಿ ಮಾಡಿದ್ದಾರೆ. ಕರೆಕ್ಟ್? ಸೊ ಹೋಲ್ಡ್ ಆನ್ ಟು ಯುವರ್ ಗುಡ್ ಥಿಂಗ್ಸ್ ಅಂಡ್ ಲಿಸನ್ ಟು ಯುವರ್ heart. If you don't listen to your heart, it may be somewhere at one age, that guy, film actor, Amrish Puri. So we all know about, great actor. Till 40 years he was working, serving for railways. At the age of 40, somewhere he felt very bad, miserable. This is not I wanted in my life. He resigned and he entered film industry. And his name is Alva. So follow your passion. What is passion? Nothing but your heart says. Mans helutte, I just want to feel like meditating, meditate. I feel like eating something, wearing something, I want to talk to this person, I want to tell this, and just do it. I want to follow this passion. Follow. I don't wait one age. Idagbeku, adagbeku. If you feel like going to a place, tumba jana ಏನು ಮಾಡ್ತಾರೆ, they plan, arrange money, come exactly for a holiday matching, and holiday match ಆಗಿ 3 ತಿಂಗಳ ಹಿಂದೆ ಬುಕ್ ಮಾಡಿ ಬೆಸ್ಟ್ ಪ್ರೈಸ್ನ ತಗೊಂಡು ಫುಲ್ಲು ಕಾಸ್ಟ್ ಎಫೆಕ್ಟಿವ್ ಮಾಡಿ ಹಾಲಿಡೇ ಹೋದ್ರೆ ಕಾಲಿಡಕ್ಕೂ ಜಾಗ ಇಲ್ಲ. ಹಾಲಿಡೇನಲ್ಲಿ ಅಲ್ಲೂ ಬೆಂಗಳೂರು ಆಗ್ಬಿಡುತ್ತೆ, ಗಿಜಿ 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 ಅಂತ ಇರುತ್ತೆ. ಸೈಕಲಾಜಿಕಲಿ ಅಡಲ್ಟ್ ಏನಂಗಂದ್ರೆ ಸೈಕಲಾಜಿಕಲ್ ಅಡಲ್ಟ್ ಅಂತ ಹೇಳಿದ್ರೆ, so we have an advanced self mastery course, we discuss all these things. Who is psychological adult? Is one who understand few things about life. One, past is past. ನೀವು ನಾನು ಯಾರಾದರೂ ಕೂಡ, including God also comes, the law of the universe, law of the life, happened is happened, over is over, past is past. You cannot go back and rewind. It's past. You ate the lollipop now, it's over. ನನಗೆ ಚಾಕ್ಲೇಟ್ ಫ್ಲೇವರ್ ಬೇಕಾಗಿತ್ತು, ಈಗ 5 ನಿಮಿಷದ ಮುಂದೆ ಆಗೋಗಿದ್ದು. ಏನು ಮಾಡಿದ್ರು ಅದು ಏನು ಮಾಡೋಕ್ಕಾಗಲ್ಲ, ಪಕ್ಕದಲ್ಲಿ ಸಿಕ್ಬಿಡ್ತು, ಅವ್ನು ಬಾಯಿಗೆ ಹಾಕೋಕ್ಕಾಗುತ್ತೆ ಏನಾದರೂ, ನನಗೆ ಕಿತ್ಕೊಬೇಕಂತ. ಇಟ್ಸ್ ಓವರ್ ನೋ. ಯು ಗಾಟ್ ಆರೆಂಜ್ ಫ್ಲೇವರ್, ಸಂಬಡಿ ಎಲ್ಸ್ ಗಾಟ್ ಚಾಕ್ಲೇಟ್ ಫ್ಲೇವರ್, ಸಂಬಡಿ ಎಲ್ಸ್ ಗಾಟ್ ಅದರ್ ಫ್ಲೇವರ್, ಆರೆಂಜ್ ಫ್ಲೇವರ್. ಯು ಗಾಟ್ ಇಟ್ ಓವರ್. ಬಟ್ ಅದು ಒಳಗಡೆ ಹೋಗಿ ತೆಗಿಯೋಕ್ಕಾಗುತ್ತಾ, ಅದನ್ನ ನಾನು ಕೇಳ್ತಾ ಇರೋದು. ಯು ಕ್ಯಾನ್ ಬಾರೋ, ರೈಟ್ ನೋ ಇಟ್ ಇಸ್ ಅ ಪ್ರೆಸೆಂಟ್. ಪಾಸ್ಟ್ ಆಗೋದೇ ಇಲ್ಲ. ಸಮ್ ಪೀಪಲ್ ಸೇ ನನ್ನ ಮ್ಯಾರೇಜ್ ಲೈಫ್ ಸರಿಗಿಲ್ಲ, ನನ್ಗೆ ಇದು ಹಿಂಗಾಗಿಲ್ಲ, ನನ್ನ ಬಿಸ್ನೆಸ್ ಹಂಗೆ ಕೂಡ ಆಗಿರೋದು. ಸೈಕಲಾಜಿಕಲ್ ಅಡಲ್ಟ್ ಈಸ್ ಒನ್ ಹೂ ಅಕ್ಸೆಪ್ಟ್ ಹಿಸ್ ಪಾಸ್ಟ್. ವೆನ್ ಯು ಅಕ್ಸೆಪ್ಟ್ ಯುವರ್ ಪಾಸ್ಟ್, ಯು ವಿಲ್ ನಾಟ್ ಹ್ಯಾವ್ ಎ ಗಿಲ್ಟ್. ಯು ಲಿಸನ್ ಟು ಯುವರ್ ಸೆಲ್ಫ್. ತುಂಬ ಜನ ಕೇಳಿಸ್ಕೊಳಕ್ಕೆ ಯಾಕೆ ಭಯ ಬೀಳ್ತಾರೆ ಅಂದರೆ, ನಾನೇನಾದ್ರೂ ನಾನು ಅಂದ್ಕೊಂಡಿದ್ದನ್ನು ಮಾಡಿ ಫೇಲ್ಯೂರ್ ಆಗಿಬಿಟ್ರೆ
ಐ ಕೆನಾಟ್ ಬ್ಲೇಮ್ ಮೈ ಯಾರನ್ನ, ಯಾರ ಮೇಲೆ ಗೂಬೆ ಕುಣ್ಸಕ್ಕಾಗಲ್ವಲ್ಲ, ನಾನು ಅನ್ಕೊಂಡಿದ್ದು ಮಾಡ್ಬಿಟ್ರೆ. ಯಾಕೆ ಹೇಳಿ? ಬೇರೆಯವ್ರು ಹೇಳಿದ್ ಕೇಳಿ ಮಾಡಿದಾಗ ನಾನೇನು ಮಾಡ್ಬೋದು? ನೀವು ಹೇಳಿದ್ದು, ನೀನು ಹೇಳಿದ್ದು, ನೀನು ಹೇಳಿದ್ದು, ನಾನು ಯಾಕೆ ಮಾಡಲಿ? ನೀನು ಹೇಳಿದ್ದು ನೀನೇ ಅನ್ಭವಿಸಿ. ಇವಾಗ ನೋಡಿ, ನಾನು ನೀನು ಹೇಳಿದ ಪೀಪಲ್ ಸೇ ದಿಸ್. ಸೈಕಲಾಜಿಕಲ್ ಅಡಲ್ಟ್ ಈಸ್ ಒನ್ ಹೂ ಲಿಸನ್ ಟು ಹಿಸ್ ಹಾರ್ಟ್ ಆ್ಯಂಡ್ ಹಿ ಬಿಲೀವ್ಸ್ ತಪ್ಪಾದರೂ ನನ್ನ ಕಡೆಯಿಂದನೇ ಆಗುತ್ತಾನೆ, ಸಕ್ಸಸ್ ಆದ್ರೂ ನನ್ನ ಕಡೆಯಿಂದ. ಯಾರ ಲೈಫ್ ಇದು? ಹೂಸ್ ಲೈಫ್? ಎವ್ರಿ ಮೂಮೆಂಟ್ ಎಕ್ಸೈಟಿಂಗ್ ಲೈಫ್ ಇರ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಯು ಶುಡ್ ಲಿಸನ್ ಟು ಯುವರ್ ಹಾರ್ಟ್. ಪ್ರತಿಯೊಂದೊಂದಕ್ಕೂ ಕೇಳ್ತೀವಿ, ಏನು ಸಾಂಬಾರು ಮಾಡಲಿ, ಏನು ತಿಂಡಿ ಮಾಡಲಿ, ಏನು ಬಟ್ಟೆ ಹಾಕ್ಕೊಂಡ್ಲಿ, ಎಲ್ಲಿ ಹೋಗೋಣ ವೀಕೆಂಡಲ್ಲಿ, ಅಲ್ಲಿ ಹೋಗ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ನೀನೇ ತಾನೇ ಬಾ ಅಂತ ಹೇಳಿ ಕರ್ಕೊಂಡು ನೋಡು, ಹೋಟ್ಲು ರಶ್ ಇದೆ, ನೀನೇ ಅಂತ ಹೇಳಿದ್ರು. ಸ್ಮಾಲ್ ಡ್ರಾಮಾಸ್ ಇದೆಲ್ಲಾನು. ಸತ್ಯ ನಿಮ್ಗೆ ಹೆಂಗೆ ಗೊತ್ತು? ಐ ನೋ ವೆರಿ ಕ್ಲಿಯರ್ಲಿ ವಾಟ್ ಡ್ರಾಮಾಸ್ ಯು ಪ್ಲೇ. ಎಲ್ಲಿ ಹೋಗೋಣ ವೀಕೆಂಡ್ಗೆ ಅಂತ ಕೇಳ್ತೀವಿ, ಅಲ್ಲಿ ಹೋಗೋಣ ಅಂತ ಹೇಳ್ತೀವಿ, ನೀನು ಹೇಳಿದ ಅಲ್ಲೇ ಹೋಗೋಣ. ಪೀಪಲ್ ಡೋಂಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ದಟ್ಸ್ ವೈ ದೇ ಆರ್ ಸೈಕಲಾಜಿಕಲಿ ನಾಟ್ ಅಡಲ್ಟ್. ಬ್ಲೇಮ್ ಗೇಮ್ ಮಾಡ್ಬೇಕು ತಾನೆ. ನೀನೇ ಅಲ್ವಾ ಹೇಳಿದ್ದು ಮನೆ ಮಾಡು ಅಂತ, ನೋಡಿ ಮಾಡಿದೆ, ಈಗ ಬಿಸ್ನೆಸ್ ಕಡಿಮೆ ಆಗಿ ನಾನೇನು ಮಾಡಲಿ, ನಿನ್ನಿಂದ ಮಾಡಿಬಿಟ್ಟೆ.